ಮೊದಲನೇದಾಗಿ ನಾನು ಝೀ ಕನ್ನಡಗೆ ಮತ್ತು ಶಿವೆ ಸ್ಟುಡಿಯೋಸ್ ಕಡೆಯಿಂದ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪಾತ್ರ ಮೊದಲನೇದಾಗಿ ನನಗೆ ಬಂದಾಗ, ಮೊದಲು ಈ ಕತೆ ಕೇಳಿದಾಗಲೇ ನನಗೆ ಭಾಳ ಇಂಪ್ರೆಸ್ ಆಗಿತ್ತು. ಭಾಳ ಒಳ್ಳೆ ಕತೆ, ಭಾಳ ಒಳ್ಳೆ ಪಾತ್ರ ಅಂತ. ಬಟ್ ನಾನು ಯಾವಾಗ ಈ ಶೂಟಿಂಗ್ ಸ್ಟಾರ್ಟ್ ಆಯಿತು, ಯಾವಾಗ ಈ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ಈ ಪಾತ್ರನ ಜೀವಿಸ್ತಾ ಗೊತ್ತಾಯಿತು, ಇದು ಪ್ರತಿಯೊಬ್ಬ ನಟ ಒಂದು ಡ್ರೀಮ್ ರೋಲ್ ಅಂತ ಏನು ಯೋಚನೆ ಮಾಡ್ತಾನೆ, ಅಂದರೆ ಒಬ್ಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಡ್ರೀಮ್ ರೋಲ್ ಅಂತ ಏನು ನಾವು ಎಲ್ಲರೂ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ಇದೆ ಅಂತ ನನಗೆ ರಿಯಲೈಸ್ ಆಗಿದ್ದೇ ಇದು ಮಾಡ್ತಾ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಎಲ್ಲರಿಗೂ. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದಾದಮೇಲೆ ಶೂಟಿಂಗ್ದು ಹೇಳಬೇಕು ಅಂದರೆ, ನಾನು ಸಿನಿಮಾಗಳು ಮಾಡ್ತಾ ಬಂದೆ ಇಲ್ಲಿಗೆ. ಸೀರಿಯಲ್ ಅಂದಾಗ ನಾವು ಬೇರೆ ಪ್ಯಾಟರ್ನ್ ಅಂತ ಅನ್ಕೊಂಡೆ, ಬಟ್ ಖಂಡಿತವಾಗ್ಲೂ ಮೊನ್ನೆ ಕೂಡ ನನ್ನ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದೆ ನಾನು. ಇದು ಯಾವ ಸಿನಿಮಾ ನಾವು ಬೇಗ ಮುಗಿಸ್ತಾ ಇದೀವಿ ಸರ್. ಇದು ಸಿನಿಮಾ ನಾವು 35-40 ದಿವಸದಲ್ಲ ಬರುತ್ತೆ ಫೂಟೇಜು. ಇದೇನು ಸರ್ ಇದು ಎಲ್ಲ ಆ್ಯಂಗ್ಲಿಂದ ಹಾಕೊಂಡು ಹೋಗ್ತಾರಲ್ಲ ಸರ್, ಇದು ಏನು ಸರ್ ಈಗ ಮಾಡ್ತಾ ಇದ್ದಾರೆ ಅಂತ ನಾನು ಮೊನ್ನೆ ಮಾತಾಡ್ತಿದ್ದೆ. ಬಟ್ ಖಂಡಿತವಾಗ್ಲೂ ತುಂಬ ಖುಷಿ ಇದೆ ಇಂಥ ಒಂದು ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗಿರೋದು ನನ್ನ ಅದೃಷ್ಟ. ಖಂಡಿತವಾಗ್ಲೂ ಒಂದು ಒಳ್ಳೆ ಟೀಮು, ಒಳ್ಳೆ ಜನ ಸೇರಿದಾಗ ಅದೊಂದು ಒಳ್ಳೆ ಪ್ರಾಜೆಕ್ಟ್ ಬರುತ್ತಲ್ಲ, ಆ ವೈಬು, ಆ ಫೀಲು ಖಂಡಿತವಾಗ್ಲೂ ನನಗೆ ಸಿಕ್ತು. ಇದಕ್ಕೋಸ್ಕರ ನಮಗೆ ಬೆಂಬಲ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಕತೆ ಮತ್ತು ಪಾತ್ರದ ಬಗ್ಗೆ ಒಂದು 2 ನಿಮಿಷ ಹೇಳ್ಬಿಡ್ತೀನಿ. ಈ ಪಾತ್ರ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಒಂದು ಕತೆ. ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಮ್ಯಾಕ್ಸಿಮಮ್ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ಏನು ಎಫರ್ಟ್ಸ್ ಇರುತ್ತೆ ಅದನ್ನ ಆಧಾರಿತವಾದ ಒಂದು ಕತೆ. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಖಂಡಿತವಾಗ್ಲೂ ನಮಗಿದೆ. ನಾವು ಬರೀ ನಿಮ್ಮ ಆಗಸ್ಟ್ 12ನೇ ತಾರೀಕಿಗೆ ಮನೆಗಳಿಗಂತೂ ಬರ್ತಾ ಇಲ್ಲ, ಖಂಡಿತವಾಗ್ಲೂ ನಿಮ್ಮೆಲ್ಲ ಮನ್ಸುಗಳಿಗೆ ಬರಬೇಕು ಅಂತ ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಕೂಡ ಬೆಂಬಲಿಸಿ. ಥ್ಯಾಂಕ್ ಯು.